नमस्कार, डेली व्यू मराठी बुलेटिन मध्ये आपल्या सर्वांचे स्वागत। कांग्रेस सरकार धिक्कार 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 कांग्रेस सरकार धिक्कार ಧಿಕ್ಕಾರ ಧಿಕ್ಕಾರ कांग्रेस सरकार धिक्कार ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 60,000 ಕೋಟಿ 10 ವರ್ಷ ಬೇಕು। ಯಾವ ದೇಶದ ಪ್ರಧಾನಿ ನರೇಂದ್ರ ಮೋದಿ ಬಂದರು ಇವತ್ತು ತನಕ 232,000 ಕೋಟಿ ಗ್ರಾಂಟಿ ನೀಡಿಕೊಟ್ಟೆವು। ಒಂದು ಎಷ್ಟು ಪರ್ಸೆಂಟೇಜ್ ಆಯ್ತು? 240% ಜಾಸ್ತಿ ಅಮೌಂಟ್ ಗ್ರಾಂಟಿ ನಾವು ಈಗಾಗಲೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಬಂದಿದೆ। ಮತ್ತು ಇವರೇನಂತಾರೋ ನಮ್ಮ ಮೇಲೆ ಅನ್ಯಾಯ ಆಗತ್ತೆ ಅಂತ ಹೇಳ್ತಾರೆ। ಕೇಂದ್ರ ಸರ್ಕಾರದಿಂದ ಏನೇನಾಗಬೇಕು? ಏರ್ಪೋರ್ಟ್ ಅದು, ರೈಲ್ವೆ ಸ್ಟೇಷನ್ ಅದು, ರಸ್ತೆಗಳು ನೋಡಲಿಕ್ಕೆ ಸಾಧ್ಯ ಇಲ್ಲ। ಇವತ್ತು ಪರಿಸ್ಥಿತಿ ನೋಡ್ರಿ, ರಸ್ತೆಗಳು ನೋಡೋಗ್ರಿ, ಎಲ್ಲ ನೋಡಿದ್ರೆ ಈ ಗ್ಯಾರಂಟಿಗಳು ಫೇಲ್ ಆಗಿ ಬಂದು ಫೇಲ್ ಆಗ ಬಂದಾಗ ಇದು ಯಾರ ಮೇಲೆ ಹಾಕಬೇಕು? ಕೇಂದ್ರ ಮೇಲೆ ಹಾಕೋದು। ಇದು ಕಾರಣದಿಂದ ಈಗ ದಿಲ್ಲಿಗೆ ಹೋಗಿ ಕೂತಾರು ಎಲ್ಲರೂ। ನಾವು ಭಾರತೀಯ ಜನತಾ ಪಾರ್ಟಿ ಇದು ಖಂಡಿಸ್ತೀವಿ। ಬೆಂಗಳೂರಿನಾಗ ಬರ್ರಿ, ರೈತ ಪರವಾಗಿ ಕೆಲಸ ಮಾಡ್ರಿ। ಈಗ ಹಾಲಿನ ಡಬ್ಬಿ ತೊಗೊಂಬಂದೇವು, ಎದಕ್ಕೆ? ಅವು ಪ್ರೋತ್ಸಾಹನ ಧನ ಕೊಡೋದು ಬಂದ್ ಮಾಡ್ಯದ। 5 ರೂಪಾಯಿ 7 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು। ಪೈಲ 5 ರೂಪಾಯಿ ಕೊಡ್ಲಿ, ನಂತರ 7 ಅದನ್ನು ಕೊಡಲಿಲ್ಲ। ರೈತರು ಎಷ್ಟು ಸಂಕಟನಾಗ ಅದಾರಂದ್ರೆ ಇಲೆಕ್ಟ್ರಿಸಿಟಿ ಇರಲಿ, ನೀರಿನ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಯಿಂದ ಈ ರೈತರ ಕಷ್ಟ ಆಗಿದ್ದರು, ಬೇಜಾರಾಗಿಬಿಟ್ಟಾರು। ಇವತ್ತು ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವನ್ನು ಆಡಳಿತವನ್ನು ಯಾರೂ ಒಪ್ಕೊಳ್ಳಾಗ್ತಾ ಇರಲಿಲ್ಲ। ನಾವು ಭಾರತೀಯ ಜನತಾ ಪಾರ್ಟಿ ಇದು ಖಂಡಿಸ್ತೇವೆ ಅಂತ ಹೇಳ್ತೀವಿ। ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ। ಖಾನಾಪುರ ಶಾಸಕರಾದ ಶ್ರೀ ವಿಠಲ್ ಹೆಗಡೆ ಸರ್ ಒಂದೆರಡು ಮಾತಾಡೋದಕ್ಕೆ ಭಾರತ್ ಮಾತಾ ಕಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ರೈತರಿಗೆ ಹಾಲಿನ ಪ್ರೋತ್ಸಾಹಧನವನ್ನ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಬಜೆಟ್ನಲ್ಲಿ 5 ರೂಪಾಯಿ ಘೋಷಣೆ ಮಾಡಿ ಪ್ರತಿ ತಿಂಗಳ ರೈತರಿಗೆ ಹಾಗೂ ಜನತೆಯ ದಿಕ್ಕನ್ನು ವ್ಯವಸ್ಥಿತವಾಗಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ 9 ತಿಂಗಳಿಂದ ಮಾಡ್ತಾ ಬಂದಿದ್ದಾರೆ। ಈಗಾಗಲೇ ನಮ್ಮ ಅಧ್ಯಕ್ಷ ಮಾತಾಡ್ತಾ ಹೇಳಿದ್ರು, ಪ್ರೋತ್ಸಾಹಧನ ಕೊಡಬೇಕಾಗಿದ್ದುಕೊಂಡು ನಾವು ರೈತರ ಒಂದು ಸಾಂಕೇತಿಕ ಪ್ರತಿನಿಧಿಗಳಾಗಿ ನಿಮ್ಮ ಮುಂದೆ ಬಂದಿದ್ದೇವೆ। ಜನರ ದಿಕ್ಕನ್ನು ತಪ್ಪಿಸ್ಬೇಡ್ರಿ, ಜನ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ। ಆದರೆ ಈ ಅಧಿಕಾರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕೆಲಸಗಳನ್ನು ನೋಡಿ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ। ಅವರು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ 400ಕ್ಕೂ ಅಧಿಕ ಹೆಚ್ಚಿನ ಸೀಟುಗಳನ್ನು ಆರಿಸಿ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡೋದಕ್ಕೆ ಜನ ಸಿದ್ಧರಾಗಿದ್ದಾರೆ। चालू आहे तिथं आम्ही सगळे उपस्थित आहेत। कारण एकच आहे की या सरकारकडून जनतेला सेवा करायचं सोडून त्रास द्यायचं काम चालू केलं। आपल्याला माहीत आहे